ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಜೀರೋ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬಂದಿವಿ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಅರಳುಗುಂಡಿ ಗ್ರಾಮಕ್ಕೆ. ಯಾಕೆ ಬಂದಿವಪ್ಪ ಅಂದ್ರ ಈ ಅರಳುಗುಂಡಿ ಗ್ರಾಮದ ಒಬ್ರು ಶರಣರಾದಂತ ಪವಾಡ ಪುರುಷ ಶ್ರೀ ಶರಣ ಬಸವೇಶ್ವರ ಅಜ್ಜನವರ ಊರಿಗೆ ಬಂದಿವಿ. ಇವತ್ತು ಅವರ ಜಾತ್ರಾ ಮಹೋತ್ಸವ ಅದ. ಸೊ ಹಾಗಾಗಿ ಬರ್ರಿ ಜಾತ್ರಿ ಮಾಡಾಮ್ರಿ ಅಂತ ಹೇಳ್ತೀನಿ. ಇಲ್ಲಿ ಹಲವಾರು ಪವಾಡಗಳು ಅದಾವಂತ, ಅವರು ಹಚ್ಚಿರುವಂತ ದೀಪ ಅದಂತ. ಸೊ ಹಾಗಾಗಿ ಆ ದೀಪ ಇನ್ನೂ ತನಕ ಆರಿಲ್ಲ ಅಂತ ಹೇಳ್ತಾರ. ಅದು ನಿಜ ಏನು ಸುಳ್ಳು ಅಂತ ನಮ್ಗ ಗೊತ್ತಿಲ್ಲ. ಬರ್ರಿ ನಾವು ನೀವು ಎಲ್ಲರೂ ಕಲ್ತು ನೋಡಮ್ರಿ. ಮತ್ತ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ, ನಾ ತೇರ್ ಹೇಳೋದು ಒಂದ್ಸಲನು ನೋಡಿದಿಲ್ಲ. ಸೊ ಹಾಗಾಗಿ ನಾನು ನೋಡ್ತೀನಿ, ನಿಮ್ಗಾನು ತೋರಿಸ್ತೀನಿ. ಈ ಜಾತ್ರೆ ನಡ್ಲತ್ತಲ್ಲ ಸುಮಾರು ಏನಿಲ್ಲ ಅಂದ್ರ 203ನೇ ವರ್ಷ ಅದಂತ ಹೇಳ್ತಾರ. ಅಂದ್ರ 202 ವರ್ಷ ಆಗ್ಯದ. ಇದು 3ನೇ ವರ್ಷಕ್ಕೆ ನಾ ಬಂದಿನಿ. ಸೊ ಹಾಗಾಗಿ ಬರ್ರಿ ಇವತ್ತಿನ ಜಾತ್ರಿ ನೋಡಮ್ರಿ. ಮತ್ತ ಜಾತ್ರೆಯಾಗ ಹಲವಾರು ಕಾಮಿಡಿಗಳು ಆತವ, ಮಿಸ್ ಮಾಡದೆ ನೋಡ್ರಿ ಅಂತ ಹೇಳ್ತೀನಿ. ಇನ್ನ ನಮ್ಮ ಚಾನಲ್ ಅನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಾರ್ದ ಹೆಂಗೆ ನೋಡತ್ತಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ. ಬಾಜಿಕಿನ ಬೆಲ್ ಬಟನ್ ಹೊಡೋದ್ರಿಂದ ನಾನು ಬಿಟ್ಟಿರುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ಜಲ್ದಿ ನೋಟಿಫಿಕೇಶನ್ ಆಗಿ ಸಿಗ್ತಾವ ಅಂತ ಹೇಳ್ತೀನಿ. ಸೊ ಹಾಗಾಗಿ ನನ್ನನ್ನು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಇನ್ನೂ ಹೊಸ ಹೊಸ ವಿಡಿಯೋಗಳು ಬರ್ತಾವ. ಬರ್ರಿ ಇವತ್ತ ಶ್ರೀ ಶರಣ ಬಸವೇಶ್ವರ ಅಜ್ಜನವರ ಜಾತ್ರೆಯನ್ನ ಮಾಡಮ್ರಿ. ಮತ್ತ ಇಲ್ಲಿ ಏನ ಫಂಕ್ಷನ್ ಅದ ಹಲವಾರು, ನನಗ ಗೊತ್ತಿಲ್ಲ. ಈ ಊರಿನವ್ರಿಗೆ ಕೇಳ್ಕೇರ್ನೆ ನಾನು ನಿಮ್ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಬರ್ರಿ ನಾವು ನೀವು ಎಲ್ಲರೂ ಕಲ್ತು ಜಾತ್ರೆ ಮಾಡುವ. ಹಾಯ್ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ಯಡ್ರಾಮಿ ತಾಲೂಕಿನಲ್ಲಿ ಗ್ರಾಮದಲ್ಲಿ ಒಂದು ಜಾತ್ರಾ ನಡೀತಿದೆ. ಅದಕ್ಕಾಗಿ ಎಲ್ಲರೂ ಬರಬೇಕಂತೂ ವಿನಂತಿ. ಈ ಜಾತ್ರೆಗೆ ಹೊಂಟಿವಿ. ಬರ್ರಿ ಜಾತ್ರೆಗೆ ಹೋಗಿ ಅಲ್ಲಿ ಆಗುವಂತ ಎಲ್ಲಾ ಕಾರ್ಯಕ್ರಮಗಳು ಸನ್ನಿವೇಶಗಳು ನೋಡಂಬ್ರಿ ಅಂತ ಹೇಳ್ತೀನಿ. ಬರ್ರಿ ಸದ್ದ ಜಾತ್ರೆಗೆ ಹೋಗಮ್ರಿ. ಈಗ ಜಾತ್ರೆಗೆ ಹೋಗ್ಬೇಕಂದ್ರ ಗುಡಿ ತುಂಬಾ ದೂರ. ಸೊ ಹಾಗಾಗಿ ನಾವು ಬೈಕ್ ಅನ್ನು ತಗೊಂಡ್ ಹೋಗ್ತಾ ಇದ್ವಿ. ಬರ್ರಿ ಹೋಗಮ್ರಿ. ಚಲೋ ಮುಂಬೈ. ಸ್ನೇಹಿತರೆ, ಸದ್ದ ನಾವು ಗುಡಿಗೆ ಹೋಗ್ಬೇಕಂತ ಹೇಳಕ್ಕೆ ಬಂದಿವಿ. ಸೊ ಇಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅದ. ಸೊ ಹಾಗಾಗಿ ಇಲ್ಲಿ ಗಾಡಿಗಳಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಅನಿಸ್ಲತ್ತದ. ಅದಕ್ಕ ಬೇರೆ ರೂಟಲ್ಲಿ ಹೋಗಮ್ರಿ. ಬರ್ರಿ.
ಸ್ವಲ್ಪ ಸಮಯದಲ್ಲಿ ತೇರ್ ಎಳೀತದ, ತೇರ್ ಎಳೆದು ನೋಡ್ಬೇಕಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಹಾಗಾಗಿ ನಾನು ನೋಡ್ತೀನಿ, ನಿಮ್ಮನ್ನು ತೋರಿಸ್ತೀನಿ. ಬರ್ರಿ. ಅಂತೂ ಇಂತೂ ನಾವು ಗುಡಿಗೆ ಬಂದಿವಿ. ಸೊ ಹಾಗಾಗಿ ಗುಡಿಗೆ ಹೋಗಮ್ರಿ, ಬರ್ರಿ. ಗುಡಿ ನೀವು ನೋಡ್ಬೋದು, ನೀವು ಮನೆಯಿಂದ ಕಾಣ್ತದ. ಅಲ್ಲಿ ಗುಡಿ ಅದ, ಗುಡಿಗೆ ಹೋಗಮ್ರಿ, ಬರ್ರಿ. ಸ್ನೇಹಿತರೆ, ಅಂತೂ ಇಂತೂ ಗುಡಿ ಒಳಗ್ ಬಂದಿವಿ. ಸೊ ಹಾಗಾಗಿ ಈಗ ಅನ್ನ ಪ್ರಸಾದ ಮಾಡ್ಲಾಕ್ ಇಲ್ಲಿ ಬಂದಿವಿ. ಸೊ ಹಾಗಾಗಿ ಅಡಿಗೆ ರೂಮ್ ಒಳಗ್ ಬಂದಿವಿ. ಈಗ ಅಡಿಗೆ ಇಲ್ಲಿದು ಅನ್ನ ಪ್ರಸಾದ ದಾಸೋ ಯಾರು ಕೊಟ್ರಂತ ನಂಗ ಗೊತ್ತಿಲ್ಲ. ಸೊ ಅವ್ರಿಗೆ ಕೇಳಮ್ರಿ, ನಮ್ಮ ಊರಿನ ಹಿರಿಯರ್ ಅದಾರ. ಸೊ ಅವ್ರಿಗೆ ಕೇಳಮ್ರಿ. ನಿನ್ನೆ ದಿನ ರೀ, ಕಾಂಡಿ ದಿನ ರೀ, ನಿನ್ನೆ ಅಂದ್ರೆ ಜಂಗಮ ಗಣರಾಜ್ಯ ಇರ್ತಾರಿ. ಬಸವಂತರಾಯ ಬಲವಂತರಾಯ ಜೊತೆ ಪೌಡ್ರ್ ಮಾಡ್ಯಾರಿ. ಇವತ್ತಿನ ತೆರಿ ದಿನ ಬಸಣ್ಣ ಶರಣಪ್ಪ ಅವಟಿ ಅವ್ರು ಮಾಡ್ಯಾರಿ. ಇದೇ ಊರವ್ರಿ ಅವರು ಇದೇ ಊರವ್ರಿ. ಮುತ್ತಿನ ಬಗ್ಗೆ ಏನ್ ಪವಾಡಗಳು ಅದಾವ? ಮುತ್ತಿನ ಬಗ್ಗೆ ಸಾಕಷ್ಟು ಮಾಡೋರಿ. ಅವರೆಲ್ಲ ಏನ್ ನಡೆದಾಡೋ ದೇವ್ರಿ ಎಲ್ಲ ಏನಪ್ಪ ಹಿಂದೆ ಹಿಡಿದು ಅವರು ಚಾಂದ್ರದ ಗೊತ್ತಿರಲ್ಲ ಇತಿಹಾಸದಾಗ. ಗೊತ್ತದ ಬಿಡ್ರಿ. ಅಂದ್ರ ನಾವು ಸಣ್ಣವ್ರಿದ್ದೇವಲ್ಲ, ನಿಮ್ಮ ಬಾಯಿಲೆ ಕೇಳ್ಬೇಕಂದ್ರ ನಮ್ಮ ಆಸೆ. ಇಲ್ಲ ಅಂದ್ರ ನಾವು ಇದನ್ನ ಸಣ್ಣವ್ರೇ ರೀ. ಅಂದ್ರು ಚಾಂದ್ರ ಪವಾಡ ಏನ್ರಿ ಬಾಳ ಪವಾಡ ಮಾಡ್ಯಾರಿ ಅವ್ರು. ಅವ್ರದ್ದೇನು ಒಂದ್ ಎರಡು ಹಲವಾರು ಪವಾಡ ಅವ್ರಿ. ನೀರ್ ತುಪ್ಪ ಮಾಡ್ಯಾರಿ. ನೀವು ಕೇಳ್ಬೋದು, ಇಲ್ಲಿ ಮುತ್ತಿನ ಪವಾಡಗಳು ಹೇಳ್ತಾರ, ಕೇಳ್ರಿ.
ನೀರು ತುಪ್ಪ ಮಾಡ್ಯಾರ್ರಿ. ಮತ್ತೆ ಅವರು ಏನೋ ಇಲ್ಲಿ ದೀಪ ಹಚ್ಚೋಗ್ಯಾರ. ನಂದ ದೀಪ ಹುಟ್ಟಿದ ಮಾಸಿನ ಮಗಿ ಮೇಲೆ ನಂದ ದೀಪ ಅದ್ರಿ. ಹಿಂದೆ ಗಿಡ ಅದ್ರಿ 200 ಲಿಂಗೈಕಾಗಿ 203 ವರ್ಷ ಐತ್ರಿ. 3ನೇ ಜಾತ್ರೆ ಇದೆ, 203ನೇ ಜಾತ್ರೆ. ಅವಾಗ ಅವ್ರು ಜೀವಂತೆ ಒಂದು 60 ವರ್ಷ ಇದ್ದಿರ್ಬೋದ್ರಿ. ಅವಾಗ ದೀಪ ಅವ್ರ ಹುಟ್ಟದಾಗಿನ ದೀಪ ಇದ್ದಿದ್ದು ಏನಾದ್ರು ನಂದ ದೀಪ ಅಂತ ಹೇಳಿ ಅದು ಅಲ್ಲಿ ಮಾಸಿನ ಮಗಿ ಮೇಲೆ ನಂದ ದೀಪ ಅದ್ರಿ. ಮತ್ತ ಅವರೆಲ್ಲ ಟಂಕಿ ರಾಶಿ ಮಾಡ್ಯಾರಿ. ಟಂಕಿ ಹೊಲ ಹಾಳ ಬೀಳ ಮನಿ ಹಾಳ ಹೊಲ ಬೀಳ ಹೊಲ ಹಾಳ ಮನಿ ಕೊಟ್ಟಾರಿ. ಎಲ್ಲ ಅವ್ರ ಪವರ್ ಬಾಳ ನಮಗ ದೀಪ ನೋಡಕ್ ಸಿಗ್ತದ್ರಿ ಈಗ? ಸಿಗ್ತದ್ರಿ ಅವಶ್ಯವಾಗಿ. ಸ್ವಲ್ಪ ಗರ್ದಿ ಅದ್ರಿ, ಸ್ವಲ್ಪ ಒಂದು 10 ನಿಮಿಷ ವೇಟ್ ಮಾಡಿ ಹೋಗ್ಬೋದು. ಸ್ನೇಹಿತರೆ, ನೀವು ನೋಡ್ಬೋದು ಈಗ ದೀಪಾ ಅವರು ನಮ್ಮ ಶ್ರೀ ಪವಾಡ ಪುರುಷರಾದಂತ ಶ್ರೀ ಶರಣ ಬಸವೇಶ್ವರ ಅಜ್ಜನವರು ಅವ್ರು ಇರುವಾಗ ದೀಪ ಹಚ್ಚಾರಂತ. ದೀಪ ಇನ್ನೂವರೆಗೂ ತನ ಆರಿಲ್ಲ ಅಂತ ಹೇಳ್ತಾರ. ಸೊ ಆ ದೀಪ ಅವ್ರ ಮಾತು ಕೇಳ್ಬೋದು ನೀವು. ಹೊಟ್ಟೆ ಶಾಂತಿ ಆಗಿಲ್ಲತ್ತ. ಸೊ ಹಾಗಾಗಿ ನಾವು ತೋರ್ಸಂಬ್ರಿ ಮತ್ತ ನೀವು ನೋಡ್ರಿ ಅಂತ ಹೇಳ್ತೀನಿ. ಬರ್ರಿ ಆ ದೀಪಾನು ನೋಡ್ಕೊಂಡ್ ಹೋಗ್ಬೇಕು. ಮತ್ತ ದೀಪ ನೋಡ್ಲಕ್ ಈ ಸದ ಒಂದ್ ಸ್ವಲ್ಪ ಕಾಲ ಮಾರಿ ತಕೊಂಡ್ ಕೇರ್ನೆ ಹೋಗಂಬ್ರಿ ಅಂತ ಹೇಳ್ತೀನಿ. ಬಿಸಿಲ ಜಾಸ್ತಿ ಅದ. ಈಗ ದೀಪ ನೋಡ್ಬೋದು. ನೋಡ್ಬೋದ್ರಿ. ಕಾಲ್ ಮೇಲೆ ನೀರ್ ಹಾಕೋರಿ, ಹಾಕೊಂಡು ಅಲ್ಲಿ ದೀಪ ತೋರಿಸ್ತೀವ್ರಿ. ಅವ್ರ ಚರಿತ್ರೆ ಅಂದ್ರೆ ಸಾಕಷ್ಟು ಅವ್ರ ಚಾಣಕ ಚರಿತ್ರೆ ಸ್ನೇಹಿತರೆ, ಜಗತ್ತಿಗೆ ಗೊತ್ತೇ ಅದಲ್ರಿ, ನಾವೇನೇನು ಹೇಳ. ಯಾಕಂದ್ರ ಬಹಳ ಇದ್ರ ಚಾಣಕ ಅಂದ್ರೆ ಅವ್ರು ಬಹಳ ಇದ್ರಿ ಪವಾಡ ಪುರುಷರು. ಸ್ನೇಹಿತರೆ, ಬರ್ರಿ ಮುಚ್ಚನ ಪವಾಡಗಳು ಕೇಳಿದೆವು. ಮತ್ತ ಆ ಪವಾಡವನ್ನ ನೋಡಂಬ್ರಿನು. ಮತ್ತ ಒಳಗ ದೇವಸ್ಥಾನಕ್ಕೆ ಹೋಗ್ಯಾರ್ನೆ, ಅಲ್ಲಿ ಇರುವಂತ ದೇವರ ದರ್ಶನ ಮಾಡಂಬ್ರಿ. ಬರ್ರಿ. ಸ್ನೇಹಿತರೆ, ಸದಾ ನಮ್ಮ ಶ್ರೀ ಪವಾಡ ಪುರುಷರಾದಂತ ನಮ್ಮ ಶರಣರಾದಂತ ಶ್ರೀ ಶರಣ ಬಸವೇಶ್ವರ ಗುಡಿಗೆ ಹೊಂಟಿವಿ. ಸೊ ಗುಡಿಯಾಗ ಬಂದಿವಿ, ದೇವ್ರ ದರ್ಶನ ಮಾಡಂಬ್ರಿ. ಅವ್ರ ಪವಾಡಗಳನ್ನ ನೀವೇ ಕೇಳಿದ್ರಲ್ಲ ಏನಾಗೆ. ಬರ್ರಿ ಮತ್ತ ಹೋಗಿ ದರ್ಶನ ಮಾಡ್ಕೊಂಡು ಬರಂಬ್ರಿ. ಕೂಡ ಸಂಖ್ಯಾಲಿ ಅವರು ಅವ್ರಿ ಅವ್ರು ಜಡಿತಿ ಮಾಜಿರಿ. ಸ್ನೇಹಿತರೆ, ಈ ಊರಿನ ಹಿರಿಯರವರು. ಸೊ ಹಾಗಾಗಿ ಇಲ್ಲಿ ಅವರೇ ಪ್ರವೇಶ ಮಾಡಕ್ ಬಿಟ್ರ ಗುಡಿಗೆ. ಸೊ ಹಾಗಾಗಿ ಬರ್ರಿ ದೇವರ ಸ್ಥಾನದ ಆಶೀರ್ವಾದವನ್ನ ಪಡ್ಕೊಂಡು ಹೋಗೋಣ.
ಸ್ನೇಹಿತರೆ, ನೀವು ನೋಡ್ಬೋದು ಅತ್ಯಂತ ನಮ್ಮ ಶ್ರೀ ಪವಾಡ ಪುರುಷರಾದಂತ ಶರಣ ಬಸವೇಶ್ವರರು ಅವರು ಅಳಗುಂಡಿಗೆಯ ಶರಣ ಬಸವೇಶ್ವರರು ಅವರು ಹಚ್ಚಿರುವಂತ ದೀಪ ನೀವು ನೋಡ್ಬೋದು. ಇಲ್ಲಿ ಅದ ಪವಾಡ. ಅದು ಏನಿಲ್ಲಪ್ಪ ಅಂದ್ರ ಸುಮಾರು 203 ವರ್ಷ ಆಗಾದ ಇವತ್ತಿನ ಹಿಡಿದು. ಸೊ ಹಾಗಾಗಿ ನೀವು ನೋಡ್ಬೋದು ದೀಪ. ಬರ್ರಿ, ಇನ್ನ ಹಲವಾರು ಕಾರ್ಯಕ್ರಮಗಳದಾವ, ಅವನು ಎಲ್ಲ ನೋಡಂಬ್ರಿ ಅಂತ ಹೇಳ್ತೀನಿ. ಆರಾಮಿದ್ದೀರ? ನಮ್ದು ಆಲ್ಮೇಲೆ ಸ್ನೇಹಿತರೆ, ನೀವು ನೋಡ್ಬೋದು ನಮ್ಮ ಶರಣ ಬಸವೇಶ್ವರ ಅವರ ಒಂದು ಪಲ್ಲಕ್ಕಿ ಅದ. ಸೊ ಇದು ಬೆಳ್ಳಿ ಪಲ್ಲಕ್ಕಿ ಅದ. ಸೊ ಹಾಗಾಗಿ ಅವರ ಒಂದು 203 ವರ್ಷದ ಈ ಒಂದು ಪಲ್ಲಕ್ಕಿ ಅದ. ಅವತ್ತು ಸುಮಾರು ತುಂಬಾ ಪವಾಡಗಳ. ಹಾಗಾಗಿ ಮುಂದಿನ ಕಾರ್ಯಕ್ರಮಗಳನ್ನು ನೋಡೋಣ. ಸ್ನೇಹಿತರೆ ಈಗ ನೋಡ್ಬೋದು ಅಷ್ಟೇಟು ಈಗ ಸೇರ ಎಳೆಯುವಂತ ಸಮಯ ಅಂತ ಹಾಗಾಗಿ ಸರಿ ನಾನು ನೋಡಿಲ್ಲ ನಿಮ್ಗಂತ ತೋರಿಸ್ತೀನಿ ನಾನು ನೋಡ್ತೀನಿ ಅಂತ ಹೇಳ್ತಾ ಬರೀ ಸದಾ ಶ್ರೀ ಪವಾಡ ಪುರುಷರಾದಂತ ನಮ್ಮ ಈ ಅಳಗುಂಡಿಗೆ ಗ್ರಾಮದ ಶ್ರೀ ಶರಣರಾದಂತ ನಮ್ಮ ಶ್ರೀ ಶರಣ ಬಸವೇಶ್ವರ ಅಜ್ಜನವರ ಪಲ್ಲಕ್ಕಿ ಜೊತೆ ನಾವು ಹೊಂಟಿದ್ದೇವೆ. ಬರ್ರಿ ನಿಮ್ಗ ತೋರಿಸ್ತೀನಿ.
ನೀವು ನೋಡ್ಬೋದು ನಾವೀಗ ಶ್ರೀ ಪವಾಡ ಪುರುಷರಾದಂತ ಶ್ರೀ ಶರಣಬಸವೇಶ್ವರ ಅವರ ಒಂದು ಪಲ್ಲಕ್ಕಿಯ ಸಮೇತ ನಾವು ಹೊಂಟಿದ್ದೀವಿ. ಸೊ ಬರ್ರಿ, ಮುಂದೆ ಹಲವಾರು ಕಾರ್ಯಕ್ರಮಗಳನ್ನ ನೋಡಬ್ರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗ ಪಾಲ್ಕಿ ತುಂಬಾ ದೂರ ಹೋಯ್ತು. ಸೊ ಹಾಗಾಗಿ ಬರ್ರಿ, ಪಾಲ್ಕಿ ಜೊತೆ ನಾವು ಹೋಗೋಣ ಹೇಳ್ತೀನಿ. ನೀವು ನೋಡ್ಬೋದು ಹಿಂದ ದಿನ ಪಾಲ್ಕಿ. ಸೊ ಹಾಗಾಗಿ ಪಾಲ್ಕಿ ಸನ್ನಿನೇ ಬಂದಿವಿ. ಬರ್ರಿ, ಪಾಲ್ಕಿ ಜೊತೆ ಹೋಗಿ ನಾವು ಕೂಡ ತೇರನ್ನ ಎಳುವ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಸ್ನೇಹಿತರೆ, ನೀವು ನೋಡ್ಬೋದು ಒಂದ್ ಸ್ವಲ್ಪ ಕಾರ್ಯಕ್ರಮಗಳನ್ನ ಹಾಗಾಗಿ ಸ್ವಲ್ಪ ಲೇಟ್ ಆಗತ್ತದ. ನೀವು ನೋಡ್ಬೋದು ಈ ಸದ್ದ ಈ ಶರಣ ಬಸವೇಶ್ವರ ಅವರ ಪಲ್ಲಕ್ಕಿ ಇರೋದಲ್ಲ ದೇವಸ್ಥಾನದಿಂದ ಈಗ ತೇರು ಎಳೆಯುವ ಸಂದರ್ಭದಲ್ಲಿ ಹೊಂಟದ. ಇಲ್ಲಿ ಏನೋ ಒಂದ್ ಸ್ವಲ್ಪ ಪೂಜೆ ನಡೆದ. ಈ ಅಣ್ಣನಡಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ. ಹೇಳ್ರಪ್ಪ, ಹೇಳ್ರು. ಈ ಅಣ್ಣನ ಐಡಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು. ಹಂಗೆ ಬಾಜುಕಿನ ಬೆಲ್ ಬಟನ್ ನೋಡುದು ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಇನ್ನ ನಮ್ಮ ವಿಡಿಯೋಗಳನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಂತೆ. ಬರೀ ಹಲವಾರು ಕಾರ್ಯಕ್ರಮಗಳದಾವ, ಅವನು ನೋಡಂಬ್ರಿ, ನಾವು ನೋಡಮ್ಮ, ನೀವು ನೋಡಮ್ಮ ಅಂತ ಹೇಳ್ತಾ
ಸ್ನೇಹಿತರೆ ಅಂತೂ ಇಂತೂ ಜಾತ್ರೆ ಅಂತ ಆಯ್ತು, ಇನ್ನ 5 ದಿವಸ ಹೊತ್ತು. ಹಾಗಾಗಿ ಇವತ್ತ ತೇರ್ ಎಳೆಯುವ ಕಾರ್ಯಕ್ರಮ ಇತ್ತು. ತೇರಂತ ಹೇಳಿದ್ರು. ಇನ್ನ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಾರ್ದ ಹೆಂಗೆ ನೋಡುತ್ತಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ. ಬಾಜುಕಿನ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.